ತೈಲ ಮಾರ್ಕೆಟ್ ವಶ, ಟ್ರಂಪ್ ಭಯಾನಕ ಆಟ, ಈಗೇನು ಮಾಡ್ತವೆ ಚೀನಾ, ಭಾರತ, ರಷ್ಯಾ. ಸ್ನೇಹಿತರೆ, ಈ ಮನುಷ್ಯ ನೋಡಿ, ಆರಂಭದಲ್ಲಿ ಎಲ್ಲರೂ ಕೂಡ ಹುಚ್ಚ, ಕಾಮಿಡಿ, ಏನೇನೋ ಅಂತ ಬೈತಾ ಇದ್ರು. ಎಂಥ ವಿಚಿತ್ರ ಜೀವಿ ಇದು ಅಂತ ಆಡ್ಕೋತಾ ಇದ್ರು. ಆದರೆ ಈಗ ಈತ ಬರೀ ವಿಚಿತ್ರ ಅಷ್ಟೇ ಅಲ್ಲ, ಅತ್ಯಂತ ಅಪಾಯಕಾರಿ ಅನ್ನೋದು ಗೊತ್ತಾಗ್ತಿದೆ. ಸಿಕ್ಕ ರಾಷ್ಟ್ರಗಳ ಮೇಲೆ ಸೇನೆ ನುಗ್ಗಿಸ್ತೀನಿ ಅಂತ ಇರೋ ಟ್ರಂಪ್ ಈಗ ನಿಧಾನಕ್ಕೆ ಜಗತ್ತಿನ ನಾಡಿಯನ್ನೇ ಹಿಡಿದು ಬಿಟ್ಟಿದ್ದಾರೆ. ಮನುಷ್ಯ ಬದುಕೋಕೆ ಆಕ್ಸಿಜನ್ ಎಷ್ಟು ಮುಖ್ಯನೋ, ಈ ಜಗತ್ತು ಬದುಕೋಕೆ ತೈಲ ಅಷ್ಟೇ ಮುಖ್ಯ ಅಲ್ಲ. ತೈಲ ಬರೀ ಇಂಧನ ಅಲ್ಲ, ಅದು ಪ್ರಪಂಚದ ರಕ್ತ. ಅದು ಆ ರಕ್ತ ಸಂಚಾರವನ್ನೇ ಕಂಟ್ರೋಲಿಗೆ ತಗೊಳ್ಳೋಕೆ ಟ್ರಂಪ್ ಮುಂದಾಗಿದ್ದಾರೆ, ತಗೊಂಡಾಗಿದೆ ಆಲ್ಮೋಸ್ಟ್. ಟ್ರಂಪ್ರ ಈ ಚಕ್ರ ವ್ಯೂಹದಿಂದ ಚೀನಾ ಉಸಿರುಗಡ್ತಾ ಇದೆ, ರಷ್ಯಾ ಚಿಂತೆಗೆ ಬಿದ್ದಿದೆ, ಭಾರತ ಏನಾಗ್ಬೋದು ಅಂತ ಕಾದ್ಕೊಂಡು ಕೂತಿದೆ. ಹಾಗಿದ್ರೆ ಟ್ರಂಪ್ರ ಆಟದಿಂದ ಜಗತ್ತಿನ ಮೇಲೆ ಬೀರೋ ಪರಿಣಾಮ ಏನು? ರಿಲಯನ್ಸ್ ವೆನೆಜುವೆಲಾಗೆ ನುಗ್ಗುತ್ತಾ ಅಂಬಾನಿ ಕಂಪನಿ. ಐ ಲವ್ ಇಟ್ ಅನ್ಕೊಂಡೆ ಟ್ರಂಪ್ ಪ್ರಪಂಚವನ್ನ ತನ್ನ ಮುಷ್ಟಿಗೆ ಸಿಕ್ಕಿಸ್ಕೊಳ್ತಿರೋದು ಹೇಗೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸೈಲೆಂಟ್ ಆಗಿ ಆಟ ಕಟ್ಟಿದ ಟ್ರಂಪ್, ಜಗತ್ತಿನ ತೈಲ ಬಾವಿ ಅಮೆರಿಕ ಕೈಗೆ. ಸ್ನೇಹಿತರೆ, ಮ್ಯಾಪ್ ನೋಡಿ, ಇದು ಗಲ್ಫ್, ಪ್ರಪಂಚದ ತೈಲದ ಬಟ್ಟಲು. ಜಗತ್ತಿನ 60% ತೈಲ ಈ ಭೂಭಾಗದಲ್ಲಿದೆ. ಸಂಶೋಧನೆ ಆ ರೀತಿ ಹೇಳುತ್ತೆ. ಇಷ್ಟು ದಿನ ಈ ಗಲ್ಫ್ನಲ್ಲಿ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಅಮೆರಿಕ ಕಂಟ್ರೋಲ್ ಸಾಧಿಸಿತ್ತು. ಸೌದಿ, ಕುವೈತ್ ತಗೊಂಡ್ರೆ ದಶಕಗಳಿಂದ ಅಮೆರಿಕದ ಸೆಕ್ಯೂರಿಟಿ ಅಂಬ್ರೆಲ್ಲಾ ಕೆಳಗಡೆ ರಕ್ಷಣೆ ಪಡ್ಕೊಂಡಿದ್ದಾರೆ. ಅವ್ರು ಹೇಳದಂತೆ ಇವರು ಕೇಳ್ತಾರೆ. ಇನ್ನು UAE ಕೂಡ ಅಮೆರಿಕದ ಅಂಕೆನಲ್ಲಿದೆ. ಕತರ್ ಅಮೆರಿಕವನ್ನೇ ನಂಬ್ಕೊಂಡಿದೆ. ಹಾಗೆ ಸದ್ದಾಂ ಹುಸೇನ್ ನಂತರ ಇರಾಕ್ನ ತೈಲ ನೀತಿಗಳ ಮೇಲೆ ಅಮೆರಿಕ ತುಂಬಾ ಇನ್ಫ್ಲೂಯೆನ್ಸ್ ಹೊಂದಿದೆ. ಏನೋ ಸಿರಿಯಾದಲ್ಲಿ ಇಷ್ಟು ದಿನ ಅಮೆರಿಕಗೆ ಅನುಕೂಲ ಇರಲಿಲ್ಲ, ಆದ್ರೀಗ ಅಲ್ಲೂ ಅಧಿಕಾರ ಚೇಂಜ್ ಆಗಿದೆ. ಪುಟಿನ್ ಶಿಷ್ಯ ಬಶರ್ ಅಲ್ ಅಸದ್ರನ್ನ ಓಡಿಸಿ ಅಮೆರಿಕದ ಮಿತ್ರ ಈಗ ಅಲ್ಲಿ ಅಧ್ಯಕ್ಷ ಆಗಿದ್ದಾರೆ. ಯಾರು? ಅಹ್ಮದ್ ಅಲ್ ಶರಾ ಈಗ ಸಿರಿಯಾ ಅಧ್ಯಕ್ಷ. ಟ್ರಂಪ್ ಎಲ್ಲ ಮೀಟ್ ಆಗಿದೆ. ಸೊ ಇರಾನ್ ಒಂದನ್ನ ಹೊರತುಪಡಿಸಿ ಗಲ್ಫ್ನ ತೈಲದ ಮೇಲೆ ಅಮೆರಿಕ ಬಹುತೇಕ ಕಂಟ್ರೋಲ್ ಇಟ್ಕೊಂಡಿತ್ತು. ಆದ್ರೆ ಈಗ ಬರೀ ಗಲ್ಫ್ ಅಲ್ಲ, ಇಡೀ ಜಗತ್ತಿನ ತೈಲವೇ ನನ್ನ ಕೈಗೆ ಬರಬೇಕು ಅಂತ ಹೇಳಿ ಟ್ರಂಪ್ ಹೊರಟಿದ್ದಾರೆ. ರಷ್ಯಾ ಮತ್ತು ಚೀನಾಗಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಭಾರತದ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರೋಕೆ ಟ್ರಂಪ್ ಪ್ಲಾನ್ ಹಾಕಿದ್ದಾರೆ. ಈಗ ಒಂದು ಪಟ್ಟಿಯನ್ನ ಗಮನಿಸಿ. ಇದು ಜಗತ್ತಲ್ಲಿ ಅತಿ ಹೆಚ್ಚು ತೈಲ ರಿಸರ್ವ್ ಇರೋ ರಾಷ್ಟ್ರಗಳ ಲಿಸ್ಟ್. ಇದರಲ್ಲಿ ವೆನೆಜುವೆಲಾ 18-19% ಪಾಲನ್ನು ಹೊಂದಿದೆ. ಸೌದಿ ಅರೇಬಿಯಾ 16% ಪಾಲು ಹೊಂದಿದೆ. ಕೆನಡಾ 10%, ಇರಾನ್ದು 10%, ಇರಾಕ್ 8%, UAE 6%, ರಷ್ಯಾ 4%, ಲಿಬಿಯಾ, ನೈಜೀರಿಯಾ, ಕತರ್ನಂಥ ರಾಷ್ಟ್ರಗಳು ಸಣ್ಣ ಪ್ರಮಾಣದಲ್ಲಿ ತೈಲವನ್ನು ಹೊಂದಿದೆ. ಇಲ್ಲಿ ಗಲ್ಫ್ ಮಿತ್ರರನ್ನ ಹೊರತುಪಡಿಸಿ ಅತಿ ಹೆಚ್ಚು ತೈಲ ಇದ್ದಿದ್ದು ವೆನೆಜುವೆಲಾ ಮತ್ತು ಇರಾನ್ನಲ್ಲಿ. ರಷ್ಯಾ ಬಿಡಿ, ಅವ್ರನ್ನ ಗೆಲ್ಲಕ್ಕಾಗಲ್ಲ, ಅಮೆರಿಕ ಕೈಲಾದ ಆಗೋದೂ ಇಲ್ಲ. ಆದರೆ ರಷ್ಯಾ ಹೊರತುಪಡಿಸಿ ಇರಾನ್ ಮತ್ತು ವೆನೆಜುವೆಲಾ ಮೇಲೆ ಅಮೆರಿಕ ಮೊದಲಿಂದಲೂ ಕಣ್ಣಿಟ್ಟಿತ್ತು. ಡ್ರಿಲ್ ಬೇಬಿ ಡ್ರಿಲ್, ತೋಡು ಬೇಬಿ ತೋಡು ಅಂತ ಇದ್ದ ಟ್ರಂಪ್ ವೆನೆಜುವೆಲಾ ತೈಲಕ್ಕೆ ಜೊಲ್ಲು ಸುರಿಸ್ತಾ ಇದ್ರು. ಇತ್ತ ಇರಾನ್ ತೈಲ ಕೂಡ ಅಮೆರಿಕದ ಕಣ್ ಕುಗ್ತಾ ಇತ್ತು. ಈ ಎರಡು ರಾಷ್ಟ್ರಗಳನ್ನ ಯಾವತ್ತಾದ್ರೂ ಕೂಡ ಒಂದ್ ದಿವಸ ಅಮೆರಿಕ ಏನಾದ್ರೂ ಮಾಡಿ ಅಡ್ಡಡ್ಡ ಮಲಗಿಸಿ ಕಂಟ್ರೋಲಿಗೆ ತಗೊಳುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅಮೆರಿಕದ ಡ್ರೀಮ್ ಆಗಿತ್ತು ಇದು. ಸೌದಿಯಿಂದ ಶುರುವಾಗಿ ಇರಾಕ್, ಸಿರಿಯಾ, ಕುವೈತ್ ದಾಟಿ ಇರಾನ್ ತನಕ ಒಂದು ಅದೃಶ್ಯ ಗೋಡೆಯನ್ನ, ಇನ್ವಿಸಿಬಲ್ ವಾಲ್ ಕಟ್ಟಬೇಕು. ಆ ಕಡೆ ಹಿತ್ತಲಲ್ಲೇ ಇರೋ ವೆನೆಜುವೆಲಾವನ್ನ ಹಿತ್ತಲ ಕೈತೋಟ ಮಾಡ್ಕೋಬೇಕು. ಅಮೆರಿಕ ಹೇಳ್ದಂಗೆಲ್ಲ ನಡಿಬೇಕು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಮೆರಿಕ ಸೆಟ್ ಮಾಡಬೇಕು. ಒಂದು ಹನಿ ಆಯಿಲ್ ಬರಬೇಕು ಅಂದ್ರೂ ಅಮೆರಿಕ ಬಿಡ್ತಿರೋ ನಲ್ಲಿಯಿಂದಲೇ ಬರಬೇಕು. ಆ ತರ ಅಮೆರಿಕಾಗೆ ಡ್ರೀಮ್ ಇತ್ತು. ಆದ್ರೆ ಆ ಡ್ರೀಮ್ ಅನ್ನ ಟ್ರಂಪ್ ನನಸು ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್. ವೆನೆಜುವೆಲಾ ಆಲ್ರೆಡಿ ಅಮೆರಿಕ ಕಂಟ್ರೋಲ್ಗೆ ಸಿಕ್ಕಿದೆ. ಇರಾನ್ ಇನ್ನೇನು ಸ್ವಲ್ಪ ಟೈಮ್ ಅಮೆರಿಕ ಇರಾನ್ ಒಳಗಡೆ ನುಗ್ಗಿ ಆಪರೇಷನ್ ಮಾಡಬಹುದು ಅನ್ನೋ ವಾತಾವರಣ ಇದೆ. ಖಾಮೆನೇಯಿಗಳ ಆಟ ಬಹುತೇಕ ಎಂಡ್ ಆಗೋ ಲಕ್ಷಣ ಇದೆ. ನಾಗರಿಕ ಯುದ್ಧ ಇರಾನ್ನಲ್ಲಿ ಶುರುವಾಗಿ ಈಗ 500ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಜನ ಆದ್ರೂ ಕೂಡ ಕೇರ್ ಮಾಡದೆ ಫೈಟಿಂಗ್ ಮಾಡ್ತಾನೆ ಇದ್ದಾರೆ, ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಖಾಮೆನೇಯಿಗಳ ವಿರುದ್ಧ. ಟ್ರಂಪ್ ವಾರ್ನಿಂಗ್ ಕೊಟ್ಟಾಗಿದೆ, ಪ್ರತಿಭಟನಾಕಾರರನ್ನ ನೀವು ಮುಟ್ಟಂಗಿಲ್ಲ ನೋಡಿ, ಪ್ರತಿಭಟನಾಕಾರರ ಸಾವಿನ ಸಂಖ್ಯೆ ಜಾಸ್ತಿ ಆದ್ರೆ ನಾವು ಸೇನೆ ಕಳಿಸೋಕೆ ಹಿಂದೆ ಮುಂದೆ ನೋಡಲ್ಲ ಅನ್ನೋ ಬೆದರಿಕೆಯನ್ನ ಒಡ್ಡಿಯಾಗಿದೆ. ಖಾಮೆನೇಯಿಗಳನ್ನೇ ಮುಗಿಸೋ ರೀತಿಯಲ್ಲಿ ಬೆದರಿಕೆ ಒಡ್ತಿದ್ದಾರೆ, ಲಿಬಿಯಾದಲ್ಲಿ ಮಾಡಿದ ರೀತಿಯಲ್ಲಿ. ಇದರ ಪರಿಣಾಮ ಈಗ ಇಡೀ ಜಗತ್ತಿನ ತೈಲ ಮಾರುಕಟ್ಟೆ ಅಮೆರಿಕದ ಏಕಸ್ವಾಮ್ಯಕ್ಕೆ ಒಳಗಾಗೋ ಭೀತಿ ಇದೆ. ಹೇಳಿ ಕೇಳಿ ಅಮೆರಿಕ ಪವರ್ ತೋರಿಸಿ ಆಟ ಆಡೋ ರಾಷ್ಟ್ರ. ನಾನಾ ವಿಷಯಗಳನ್ನ ಮುಂದಿಟ್ಕೊಂಡು ಜಗತ್ತನ್ನ ಬೆದರಿಸ್ತಾರೆ. ಡಾಲರ್, ಸೇನೆ ಇಟ್ಕೊಂಡೆ ಜಗತ್ತನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ. ಈಗ ಅದಕ್ಕೆ ತೈಲ ಕೂಡ ಸೇರ್ಕೊಂಡ್ರೆ ಇಡೀ ಜಗತ್ತು ಅಮೆರಿಕ ಹೇಳಿದಂಗೆ ಕೇಳಬೇಕಾಗತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಚೀನಾಗೆ ದೊಡ್ಡ ಆಪತ್ತು. ಯಾಕೆ ಅಂತ ಈ ಲೆಕ್ಕ ನೋಡಿ ಸ್ನೇಹಿತರೆ. ಇಷ್ಟು ದಿನ ಚೀನಾ ಜಗತ್ತಿನ ಕಣ್ಣಿಗೆ ಮಣ್ಣೆ ರುಚಿ ಕಳ್ಳ ಮಾರ್ಗದಲ್ಲಿ ತೈಲ ತರಿಸ್ಕೊಳ್ತಾ ಇತ್ತು. ನಿರ್ಬಂಧಗಳಿದ್ರೂ ಕೂಡ ಇರಾನ್ ಮತ್ತು ವೆನೆಜುವೆಲಾದಿಂದ ಅಪಾರ ಪ್ರಮಾಣದ ತೈಲ ಚೀನಾಗೆ ಹರಿತಾ ಇತ್ತು. ಮಾಹಿತಿ ಪ್ರಕಾರ ಇರಾನ್ ಉತ್ಪಾದನೆ ಮಾಡೋ 90% ಆಯಿಲ್ ನ ಚೀನಾ ಒಂದೇ ಖರೀದಿ ಮಾಡುತ್ತೆ. ಅಂದ್ರೆ ಪ್ರತಿದಿನ 1.38 ಮಿಲಿಯನ್ ಬ್ಯಾರಲ್ ಇರಾನ್ ಆಯಿಲ್ ಚೀನಾ ಕೈ ಸೇರುತ್ತೆ. ಜೊತೆಗೆ ವೆನೆಜುವೆಲಾದಿಂದ ಕೂಡ ಪ್ರತಿದಿನ 3,89,000 ಬ್ಯಾರಲ್
ತರಿಸ್ಕೊಳ್ತಾ ಇತ್ತು. ಅದಕ್ಕಾಗಿ ಅವರ ಬಳಿ ನೂರಾರು ಶಾಡೋ ಫ್ಲೀಟ್ ಹಡಗುಗಳಿದ್ವು. ಟ್ರ್ಯಾಕಿಂಗ್ಗೆ ಸಿಗದೆ ವಿಶಾಲ ಸಮುದ್ರದಲ್ಲಿ ಕದ್ದು ಮುಚ್ಚಿ ಸಾಗಿಸ್ತಾ ಇದ್ದ ಹಡಗುಗಳು. ಈಗ ಟ್ರಂಪ್ ಆ ಪೈಪ್ ಲೈನ್ಗೇನೆ ಕತ್ತರಿ ಹಾಕಿದ್ದಾರೆ. ಟ್ರಂಪ್ ಹೊರಡಿಸಿರುವ ಆದೇಶದ ಪ್ರಕಾರ ಇಡೀ ವೆನೆಜುವೆಲಾ ತೈಲ ವ್ಯಾಪಾರ ಈಗ ಅಮೆರಿಕದ ಕಂಟ್ರೋಲಿಗೆ ಹೋಗ್ತಾ ಇದೆ. ಹೇಗೆ? ವೆನೆಜುವೆಲಾ ಹತ್ರ ಜಗತ್ತಲ್ಲೇ ಅತಿ ಹೆಚ್ಚು ತೈಲ ಇರಬಹುದು, ಆದರೆ ತನ್ನ ಮಾರಿ ಬಂದ ಹಣ ನೇರವಾಗಿ ವೆನೆಜುವೆಲಾ ಕೊಡಲ್ಲ. ಬದಲಿಗೆ ಅಮೆರಿಕದ ಬ್ಯಾಂಕಿಗೆ ಹೋಗುತ್ತೆ. ಆ ಹಣ ಅಮೆರಿಕದ ಖಜಾನೆಗೆ ಲಿಂಕ್ ಇರೋ, ಅಂದರೆ US ಟ್ರೆಜರಿಗೆ ಲಿಂಕ್ ಇರೋ ಅಕೌಂಟ್ಗಳಿಗೆ ಹೋಗಬೇಕು. ಸೊ ತೈಲ ವೆನೆಜುವೆಲಾ ಅದು, ಅದರ ಕಲೆಕ್ಷನ್ ಏಜೆಂಟ್ ಅಮೆರಿಕ. ಆ ದುಡ್ಡು ಬೇಕು ಅಂದರೆ ವೆನೆಜುವೆಲಾ ಅಮೆರಿಕ ಹೇಳಿದಾಗ ಕೇಳಬೇಕು. ಇದರ ಪರಿಣಾಮ ಯಾರಿಗೆ ತೈಲ ಮಾರಬೇಕು, ಯಾರಿಗೆ ಹೋಗಬೇಕು ಎಲ್ಲವನ್ನ ಅಮೆರಿಕ ಕಂಟ್ರೋಲ್ ಮಾಡುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ತೈಲ ಆಮದುದಾರ ಚೀನಾಗೆ, ಭಾರತಕ್ಕೆ ದೊಡ್ಡ ಪೆಟ್ಟು. ಮುಖ್ಯವಾಗಿ ಚೀನಾ, ಅವರು ಸೌದಿ ರಷ್ಯಾ ಬಳಿ ತಗೋತಿರ್ಬೋದು, ಆದರೆ ಆ ತೈಲದ ಮೇಲೂ ಕೂಡ ಟ್ರಂಪ್ ಪ್ರೆಷರ್ ಹಾಕ್ತಿದ್ದಾರೆ. ರಷ್ಯಾ ತೈಲ ಖರೀದಿ ಮಾಡಿದ್ರೆ 500% ಸುಂಕ ಅಂತ ಹೇಳಿ ಬಿಲ್ಗೆ ಈಗ ಸೈನ್ ಹಾಕಿದ್ದಾರೆ ಅವರು, ಯಾವುದೇ ರಾಷ್ಟ್ರ ಖರೀದಿ ಮಾಡಿದ್ರು ಕೂಡ. ಅತ್ತ ಸೌದಿ ನೀತಿಗಳ ಮೇಲೂ ಅಮೆರಿಕ ಕಂಟ್ರೋಲ್ ಹೊಂದಿದೆ. ಸೊ ಈ ಸಪ್ಲೈ ಲೈನ್ನಲ್ಲಿ ಏನಾದರೂ ಏರುಪೇರಾದರೆ ಚೀನಾದಂತಹ ರಾಷ್ಟ್ರಗಳು ಅನಿವಾರ್ಯವಾಗಿ ಅಮೆರಿಕದೊಂದಿಗೆ ರಾಜಿ ಮಾಡ್ಕೋಬೇಕಾಗತ್ತೆ. ಅಮೆರಿಕದ ಮಿತ್ರ ರಾಷ್ಟ್ರಗಳೊಂದಿಗೆ ಕೈ ಚಾಚಲೇಬೇಕಾಗತ್ತೆ. ಅಷ್ಟೇ ಅಲ್ಲ, ಕ್ಯೂಬಾ, ನಿಕರಾಗುವಾದಂಥ ಅಮೆರಿಕದ ಶತ್ರುಗಳು ಕೂಡ ಅಮೆರಿಕ ಹೇಳಿದಂಗೆ ಕೇಳಬೇಕಾಗತ್ತೆ. ಎಷ್ಟು ದಿನ ಅಮೆರಿಕ ಇಲ್ಲದೆ ಇದ್ರು ಕೂಡ ಬದುಕ್ತೀವಿ ಅಂತ ಹೇಳಿ ಇವರು ಸೆಡೆದು ನಿಂತಿದ್ರು. ತೈಲ ಅಮೆರಿಕ ವಿರೋಧಿ ಗ್ಯಾಂಗ್ ಬಳಿ ಇತ್ತು. ಆದ್ರೆ ಈಗ ಸಿಚುವೇಶನ್ ಈಗ ಕಂಪ್ಲೀಟ್ ಚೇಂಜ್ ಆಗ್ತಿದೆ. ಭಾರತದ ಕಥೆ ಏನು? ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ರಾಷ್ಟ್ರವಾಗಿರೋ ಭಾರತಕ್ಕೆ ಇದೊಂದು ರೀತಿ ಅಪಾಯ, ಏನೊಂದು ರೀತಿ ಸಮಾಧಾನ ಕೂಡ ಹೌದು. ಸಮಾಧಾನ ಏನು? ರಿಲಯನ್ಸ್ ಅಮೆರಿಕದೊಂದಿಗೆ ಮಾತುಕತೆ ಮಾಡ್ತಾ ಇದೆ. ಅಮೆರಿಕದ ವಿದೇಶಾಂಗ ಇಲಾಖೆ, ಸ್ಟೇಟ್ ಡಿಪಾರ್ಟ್ಮೆಂಟ್ ಜೊತೆಗೆ ವೆನೆಜುವೆಲಾ ತೈಲ ಖರೀದಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ರಿಲಯನ್ಸ್ ರಷ್ಯಾದಿಂದ ಡಿಸ್ಕೌಂಟ್ ತೈಲ ತರಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚೆಗೆ ಟ್ರಂಪ್ ರಷ್ಯಾದ ಆಯಿಲ್ ಮೇಲೆ ನಿರ್ಬಂಧ ವಿಧಿಸಿದ್ದಾರೆ. ಮುಂದೆ ಕೂಡ ಕಠಿಣ ನಿರ್ಬಂಧ ಹೇರೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ರಷ್ಯಾ ಜಾಗವನ್ನು ತುಂಬೋಕೆ ಭಾರತಕ್ಕೆ ಮತ್ತು ಭಾರತದ ಕಂಪನಿಗಳಿಗಿರೋ ಬೆಸ್ಟ್ ಆಪ್ಷನ್ ವೆನೆಜುವೆಲಾ. ಅದರಲ್ಲಿ ವೆನೆಜುವೆಲಾದಲ್ಲಿ ಸಿಗೋದು ಹೆವಿ ಕ್ರೂಡ್ ಆಯಿಲ್. ಪ್ರಪಂಚದ ಎಷ್ಟೋ ರಾಷ್ಟ್ರಗಳಿಗೆ ಇದನ್ನು ಕ್ಲೀನ್ ಮಾಡೋಕೆ ಆಗಲ್ಲ, ಆದರೆ ಭಾರತದ ರಿಲಯನ್ಸ್ ರಿಫೈನರಿಗಳು ಇದನ್ನು ಪ್ರೊಸೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಜಾಮ್ನಗರ್ ರಿಫೈನರಿ ಇದನ್ನು ಮಾಡುತ್ತೆ. ಹೀಗಾಗಿ ಟ್ರಂಪ್ ಏನಾದರೂ ರಿಲಯನ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅವ್ರ ಕಂಪನಿಗಳೇ ಹೋಗೋಕೆ ಹಿಂದೇಟು ಹಾಕ್ತಿದಾರಲ್ಲ ವೆನೆಜುವೆಲಾಗೆ. ಅಂಥದ್ರಲ್ಲಿ ಅಂಬಾನಿ ನಾನು ಬರ್ತೀನಿ ಕೊಡಿ ಅಂತ ಕೇಳಿ ಅವಕಾಶ ಏನಾದ್ರು ಸಿಕ್ಕಿದ್ರೆ ವೆನೆಜುವೆಲಾ ಭಾರತ ಸಂಬಂಧನೂ ಅಷ್ಟೊಂದೇನು ಹಾಳಾಗಿಲ್ಲ. ಸೊ ನಮ್ಮ ಕಂಪನಿ ಅದರಲ್ಲಿ ದಾಳಿ ಆಗೋದು ಕೂಡ ಚಾನ್ಸಸ್ ಕಮ್ಮಿ. ಸೊ ವರ್ಕೌಟ್ ಆಯಿತು ಅಂದರೆ ರಿಲಯನ್ಸ್ ಅಲ್ಲಿಗೆ ಎಂಟ್ರಿ ಕೊಟ್ಟರೆ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲ ಕಂಟಿನ್ಯೂ ಆಗ್ಬೋದು. ರಷ್ಯಾ ಮೇಲಿನ ಅವಲಂಬನೆ ಕಮ್ಮಿನೂ ಆಗ್ಬೋದು. ಪೆಟ್ರೋಲ್ ಬೆಲೆ ಏರದೆ ಸ್ಟೇಬಲ್ ಆಗಿ ಇರೋಕ್ಕೆ ಸಾಧ್ಯತೆ ಇದೆ. ಹಾಗಂತ ಅಪಾಯ ಇಲ್ಲ ಅಂತಿಲ್ಲ. ಭಾರತ ರಷ್ಯಾವನ್ನು ದೂರ ಇಟ್ಟು ಅಮೆರಿಕಾಗೆ ತುಂಬ ಹತ್ತಿರ ವಾಲಿದ್ರೆ ರಷ್ಯಾ ಮತ್ತು ಚೀನಾಗಳು ಜೊತೆಗೆ ಮಧ್ಯದಲ್ಲಿರೋ ಈ ಒಂದು ಪೀಡೆ ಕೂಡ ಯಾವುದಂತ ನಾವು ಹೇಳಬೇಕಂತ ನಿಮ್ಗೆ ಗೊತ್ತಿದೆಯಲ್ಲ, ಅವರು ಕೂಡ ಸೇರ್ಕೊಂಡು ಅವರೊಟ್ಟಿಗೆ ನಮಗೆ ತೊಂದರೆ ಕೊಡೋಕೆ ಶುರು ಮಾಡ್ಬೋದು. ಆ ರಿಸ್ಕ್ ಭಾರತ ತಗೊಳುತ್ತಾ? ಪೂರ್ತಿಯಾಗಿ ಟ್ರಂಪ್ ಕೈ ಕೀ ಕೊಟ್ಕೂರಷ್ಟು ಅನ್ಲೈಕ್ಲಿ. ಭಾರತ ಪೂರ್ತಿಯಾಗಿ ಅಮೆರಿಕನ್ ನಂಬುವಷ್ಟು ನಂಬಿಕಸ್ಥ ರಾಷ್ಟ್ರವಾಗಿ ಅಮೆರಿಕ ಉಳ್ಕೊಂಡಿಲ್ಲ. ರಷ್ಯಾಗೆ ಇನ್ನೂ ಹೊಡೆತ. ಯಾಕಂದ್ರೆ ಸದ್ಯ ರಷ್ಯಾ ಹತ್ರ ಇರೋ ದೊಡ್ಡ ಏಕೈಕ ಆದಾಯದ ಮೂಲ ತೈಲ. ಇದನ್ನೇ ಇಟ್ಕೊಂಡು ಪುಟಿನ್ ಟ್ರಂಪ್ರನ್ನ ಕುಣಿಸ್ತಾ ಇದ್ರು. ಇಷ್ಟು ದಿನ ರಷ್ಯಾ ತೈಲವನ್ನ ಬ್ಯಾನ್ ಮಾಡ್ತೀವಿ ಅಂತ ಎಷ್ಟೇ ಧಮಕಿ ಹಾಕಿದ್ರು ಕೂಡ ಭಾರತ ಸೇರಿ ಜಗತ್ತು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಕಾರಣ ಟ್ರಂಪ್ ಆ ಕೆಲಸ ಮಾಡೋದು ಈಸಿ ಇರಲಿಲ್ಲ. ಹಂಗೆ ಮಾಡಿದ್ರೆ ಏಕಾಏಕಿ ಇಡೀ ಪ್ರಪಂಚದಾದ್ಯಂತ ತೈಲದ ಕೊರತೆ ಉಂಟಾಗಿ ಬೆಲೆ ಗಗನಕ್ಕೇರ್ತಾ ಇತ್ತು. ಸಪ್ಲೈ ಶಾರ್ಟೇಜ್ ಆಗಿ ಜಗತ್ತಿಗೆ ಮತ್ತು ಅಮೆರಿಕ ಆರ್ಥಿಕತೆಗೂ ಪೆಟ್ಟು ಬೀಳ್ತಾ ಇತ್ತು. ಸೊ ರಷ್ಯಾ ತೈಲ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಆದರೆ ಈಗ ರಷ್ಯಾ ಬದಲಿಗೆ ವೆನೆಜುವೆಲಾ ತೈಲ ಬರ್ತಾ ಇದೆ. ಮಾರ್ಕೆಟ್ನಲ್ಲಿ ರಷ್ಯಾಗಿಂತ ಕಮ್ಮಿ ಬೆಲೆಗೆ ತೈಲವನ್ನು ವೆನೆಜುವೆಲಾ ಮೂಲಕ ತೋಡಿ ತೆಗಿಬೋದು. ಅಷ್ಟೆಲ್ಲ ನಿರ್ಬಂಧ ಇರೋ ರಷ್ಯಾಗಿಂತ ಈಸಿಯಾಗಿ ವೆನೆಜುವೆಲಾ ತೈಲ ಸಿಗುತ್ತೆ ಅಂತ ಹೇಳಿದ್ರೆ ತರಬಹುದಲ್ವಾ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕೆ ಈ ಟ್ರಂಪ್ ಕಣ್ಣಿಗೆ ಕೋಲ ಹಾಕೋದು ಅಂತ ಹೇಳಿ. ಇದೇ ಕಾರಣಕ್ಕೆ, ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ಗೆ ಟ್ರಂಪ್ ಆಡಿರೋ ಈ ಮಹಾ ಆಟ ಇದೆಯಲ್ಲ, ಅದನ್ನ ಪ್ರಭಾವಶಾಲಿ ಮತ್ತು ಭಯಾನಕ ಅಂತ ಗುರುತಿಸಲಾಗ್ತಿದೆ ಈಗ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅಲ್ಲಿರೋದನ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಾಗೆ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ನೆಸ್ ನೀವು ನೋಡ್ಬೋದು. ಹಾಗೆ ಕರೆಂಟ್ ಪವರ್ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.